ಫಸ್ಟ್ ಟೈಮ್ ನಮ್ಮ ಚಾನಲ್ ನೀವು ನೋಡ್ತಾ ಇದ್ದೀರಪ್ಪ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಪಕ್ಕದಲ್ಲಿ ಬೆಲ್ ಬಟನ್ನು ಕಾಣಿಸ್ತಾ ಇರೋ ಅದನ್ನು ಹಾಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಮಾಡುವಂಥ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮೊದಲು ನೋಡ್ತೀರಾ. ಎಲ್ರಿಗೂ ನಮಸ್ಕಾರ ಗೆಳೆಯರಿ, ನೀವು ನೋಡ್ತಾ ಇದ್ದಾರೆ ನಮ್ಮ ಟೆಕ್ನಿಕಲ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರು, ಇದೊಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಾವು ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ತೊಗೊಂಡು ಬಂದಿನಿ. ಒಂದು ಬೆಸ್ಟು ನ್ಯೂಸ್ ನಾವು ಡೈಲಿ ನ್ಯೂಸ್ ಅಪ್ಲೋಡ್ ಮಾಡೋದ್ರಿಂದ ನಾವು ತುಂಬ ದುಡ್ಡು ಮಾಡ್ಬೋದು ಗೆಳೆಯರಿ. ನ್ಯೂಸ್ ಅಂದರೆ ಆರ್ಟಿಕಲ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ನಾವು ಯಾವ್ದಾದ್ರು ಫೋಟೋಗಳನ್ನು ನಾವು ಇದರಲ್ಲಿ ಅಪ್ಲೋಡ್ ಮಾಡಿದರೆ, ನಮ್ಮೊಂದು ಫೋಟೋಗ್ರಾಫರ್ ಆಗಿದ್ದರೆ ಸ್ವಲ್ಪ ಫೋಟೋ ಸಹಿತ ನಾವು ಕ್ಲಿಕ್ ಮಾಡ್ಕೊಬಿಟ್ಟು ಇದರಲ್ಲಿ ಅಪ್ಲೋಡ್ ಮಾಡಿದರೆ ತುಂಬ ದುಡ್ಡು ಮಾಡ್ಬೋದು. ಸೊ ಅದು ಯಾವ ಅಪ್ಲಿಕೇಶನ್ ಅಪ್ಪ ಅಂತಂದರೆ ಡೈಲಿ ಗೆಳೆಯರೆ. ಸೊ ಡೈಲಿಹಂಟ್ ಅಪ್ಲಿಕೇಶನ್ ಸಹಿತ ಒಂದು ವೆಬ್ಸೈಟ್ ಇದೆ. ಸೊ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಾವು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅಪ್ರೂವ್ ಮಾಡ್ಕೊಂಡ್ಮೇಲೆ ಆ್ಯಕ್ಟಿವೇಟ್ ಆದಮೇಲೆ ನಮ್ಮ ಒಂದು ಅಕೌಂಟನ್ನು ವೆರಿಫೈ ಆದಮೇಲೆ ನಾವು ಡೈಲಿಹಂಟ್ ಹಾಕಿದರೆ ನಮ್ಗೆ ಅವರು ಅದು ನಮ್ಮ ಒಂದು ಆರ್ಟಿಕಲ್ ಮೇಲೆ, ನಮ್ಮ ಒಂದು ಇದ್ರ ಮೇಲೆ, ವೀಡಿಯೋಸ್ ಆಗಿರ್ಬೋದ್ರ ಮೇಲೆ ನಮಗೆ ಆ್ಯಡ್ಸ್ ಬಿಟ್ಬಿಟ್ಟು ಆ್ಯಡ್ಸ್ ಮೇಲೆ ದುಡ್ಡು ಅನ್ನೋದು ನಮಗೆ ಕೊಡ್ತಾರೆ. ಮಂತ್ಲಿ ಪೇಮೆಂಟ್ ಅನ್ನೋದು ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಸೊ ಅಕೌಂಟಿಗೆ ಬೀಳ್ಬೇಕಪ್ಪ ಅಂತಂದರೆ ಒಂದು ಫಾರಮನ್ನು ಫಿಲಪ್ ಮಾಡಿ ಕಳಿಸ್ತಾರೆ ಅವರು. ನಮ್ಮ ಒಂದು ಮೇಲ್ ಮಾಡ್ತಾರೆ ಅವರು. ಆ ಮೇಲ್ ನಮಗೆ ಒಂದು ಅಪ್ಲಿಕೇಶನ್ ಕಳಿಸ್ತಾರೆ. ಸೊ ಅಪ್ಲಿಕೇಶನ್ ಅಲ್ಲ ಫ್ರೆಂಡ್ಸ್, ಒಂದು ಫಾರಮ್ ಕಳಿಸ್ತಾರೆ. ಫಾರಮನ್ನು ಫಿಲಪ್ ಮಾಡಿಬಿಟ್ಟು ನಾವು ಸಿಗ್ನೇಚರ್ ಮಾಡಿಬಿಟ್ಟು ಅದನ್ನು ಕಳಿಸಿದರೆ ನಮಗೆ ಅವರು ದುಡ್ಡು ಅನ್ನೋದು ಕೊಡ್ತಾರೆ. ಸೊ ಇದು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ವಿಡಿಯೋಗಳಲ್ಲಿ ಬರ್ತಾ ಹೇಳ್ತಾ ಹೋಗ್ತೀನಿ. ಈಗ ಜಸ್ಟ್ ಅಕೌಂಟಿಗೆ ಕ್ರಿಯೇಟ್ ಮಾಡ್ಕೋಬೇಕು, ನಮ್ಮ ಅಕೌಂಟ್ ಅಪ್ರೂವ್ ಹೇಗೆ ಮಾಡಬೇಕು, ನಾವು ಆರ್ಟಿಕಲ್ಗಳನ್ನು ಆಗಿರ್ಬೋದು, ವೀಡಿಯೋಸ್ಗಳಾಗಿರ್ಬೋದು, ಇಮೇಜ್ಗಳಾಗಿರ್ಬೋದು, ನಮ್ಮ ಈ ಒಂದು ನಾವು ಹೇಗೆ ಅಪ್ಲೋಡ್ ಮಾಡೋಕೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಬೇಕು ಅಂತ ನೋಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ನಮ್ಮ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದ ಬನ್ನಿ ವಿಡಿಯೋ. ಫಸ್ಟ್ ಆಫ್ ಆಲ್ ನೀವು ಏನು ಮಾಡೋಕ್ಕಪ್ಪ ಅಂತಂದರೆ ಒಂದು ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸಂಪೂರ್ಣವಾಗಿ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋಕ್ಕೋ, ಅಪ್ರೂವ್ ಹೇಗೆ ಮಾಡೋಕ್ಕೋ ಒಂದಿನ ತೊಗೋಬೋದು, ಇಲ್ಲ ಒಂದು 2-3 ನಿಮಿಷದೊಳಗೆ ಬಂದಿದೆ. ನಾನು ನಿನ್ನೆ ಅಕೌಂಟ್ ಕ್ರಿಯೇಟ್ ಮಾಡಿದೆ, ನಿನ್ನೆ ಅಪ್ರೂವ್ ಆಯಿತು. ಅಕೌಂಟ್ ಕ್ರಿಯೇಟ್ ಮಾಡಿ ಅದೇ ವೆಬ್ಸೈಟ್ನಲ್ಲಿ ನಾನು ಇನ್ನೂ ಸ್ವಲ್ಪ ನೋಡ್ತಾ ಇದ್ದೆ, ಒಂದು ಮೇಲ್ ಬಂತು. ಸೊ ಯುವರ್ ಅಕೌಂಟ್ ಈಸ್ ಅಪ್ರೂವ್ಡ್ ಆ್ಯಕ್ಟಿವೇಟೆಡ್ ಅಂತದ್ದು ಬಂತು. ಸೊ ಆ ಪ್ರೂಫ್ಸ್ ಐತೆ ಎಲ್ಲ ತೋರಿಸ್ತೀನಿ ನಿಮಗೆ. ನಾನು ಆರ್ಟಿಕಲ್ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು ನನಗೆ ಫಾಲೋವರ್ಸ್ ಒಂದಿದ್ದಿಂದಲೇ 16-17 ಜನ ಫಾಲೋವರ್ಸ್ ಬಂದಿದ್ದಾರೆ. ಸೊ ಇದನ್ನು ನಾವು ವೆಬ್ಸೈಟ್ನಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾವು ಯಾವ ಥರ ಒಂದು ಆರ್ಟಿಕಲ್ ಹಾಕಬೇಕು ಅನ್ನೋದ್ರ ಬಗ್ಗೆಯೂ ಸಹಿತ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಬನ್ನಿ ಹೋಗಿ ವೆಬ್ಸೈಟ್ಗೆ ಹೋಗಿ ಮೂವಿ ನೋಡೋಣ. ನಾನು ಸ್ಕ್ರೀನ್ ಮೇಲೆ ಹೋಗಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೋಡಿದ್ರೆ ಸ್ಕಿಪ್ ಮಾಡಿದೆ ನೋಡಿ ಅಂತ. ಬನ್ನಿ ನೋಡೋಣ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನೀವೇನು ಮಾಡೋಕ್ಕಪ್ಪ ಅಂದರೆ ಒಂದು ಕ್ರೋಮ್ ಬ್ರೌಸರ್ಗೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ನೀವು ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಈ ಥರ ಒಂದು ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ್ರೆ ನಿಮಗೆ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ಥರ ಬಂದಮೇಲೆ ನಿಮ್ಗೆ ಏನು ಮಾಡ್ಕಪ್ಪ ಅಂತಂದರೆ, ಇಲ್ಲಿ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಮೂಲಕ ನೀವು ಅದ್ರ ಬರ್ಬೋದು. ಇಲ್ಲಾಂದರೆ ನೀವು ಇಲ್ಲಿ ಸರ್ಚ್ ಮಾಡ್ಬೋದು, DTH ಕ್ರಿಯೇಟರ್ ಅಂತ Dailyhunt ಅಂತ ನೀವು ಸರ್ಚ್ ಮಾಡಿದ್ರೆ ಬರ್ತಾಯಿದೆ ಫ್ರೆಂಡ್ಸ್. ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ನಾನು ಹೇಳೋದಂಥದ್ದು ಬೆಸ್ಟು ಒಂದು ನಿಮಗೆ ವೆರಿಫುಲ್ ಆಗಬೇಕು, ನಿಮಗೆ ದುಡ್ಡು ಕರೆಕ್ಟಾಗಿ ಬರಬೇಕು, ನಿಮ್ಮ ಒಂದು ಅಕೌಂಟ್ ಸಖತ್ತಾಗಿ ವೆರಿಫೈ ಆಗಬೇಕಪ್ಪ ಅಂತಂದರೆ ನಾನು ಗೂಗಲ್ ಅಕೌಂಟಿಂದ Gmail ಅಕೌಂಟಿಂದ ವೆರಿಫೈ ಮಾಡಬೇಕು ಅಂತ ಹೇಳ್ತೀನಿ. ಗೂಗಲ್ ಸೈನ್ ವಿತ್ ಗೂಗಲ್ ಅಂತಿದ್ದಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಕೌಂಟ್ಗಳು ಬರ್ತವೆ. ಸೊ ನಿಮ್ಮ ಅಕೌಂಟು ಯಾವ ಒಂದು ಅಕೌಂಟ್ ಮೇಲೆ ಕ್ರಿಯೇಟ್ ಮಾಡ್ಕೊತೀರೋ ಸೊ ಆ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡೋಕ್ಕೂ ಆಗುತ್ತಿಲ್ಲ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೊಂದು ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ನೀವು ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ ಮೊಬೈಲ್ ನಂಬರ್ ಮಾಡಿ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಸೊ ನಾನು ಮೊಬೈಲ್ ನಂಬರ್ ಹಾಕಿ ನಾನು ವೆರಿಫಿಕೇಷನ್ ಮಾಡಿ ನಿಮಗೆ ತೋರಿಸ್ತೀನಿ. ಮೊಬೈಲ್ ನಂಬರ್ ಹಾಕಿದ ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಒಂದು OTP ಬರುತ್ತೆ. ಸೊ ಆ OTP ಅನ್ನೋದು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತದೆ. OTP ಬಂದಮೇಲೆ ನೀವೇನು ಮಾಡೋಕ್ಕಂದ್ರೆ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತದೆ. ಸೊ ಎಂಟ್ರಿ ಮಾಡಿದ್ಮೇಲೆ ನೀವೇನು ಮಾಡೋಕ್ಕಂದ್ರೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟ್ ವೆರಿಫೈ ಆಗುತ್ತೆ. ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂತಂದರೆ ನಿಮ್ಮ ಒಂದು ಈ ಥರ ಒಂದು ಇಂಟರ್ಫೇಸ್ ಅಂತ ನಿಮಗೆ ಕಾಣ್ತಾ ಇರ್ಬೋದು. ಸೊ ಈ ಥರ ಒಂದು ಕಾಣೋ ಟೈಮ್ದಲ್ಲಿ ನೀವೇನು ಮಾಡೋಕ್ಕಪ್ಪ ಅಂತಂದರೆ ಲಾಗಿನ್ ಸಕ್ಸಸ್ಫುಲ್ ಆಗಿದೆ, ಮೊಬೈಲ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ನೀವೇನು ಮಾಡೋಕ್ಕಂದ್ರೆ ನಿಮಗೆ ಇಲ್ಲಿ ಒಂದು ಮನುಷ್ಯನ ಆಕಾರ ಥರ ಒಂದು ಚಿತ್ರವನ್ನು ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲಿ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ. ಕ್ಲಿಕ್ ಮಾಡಿಬಿಟ್ಟು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಒಂದು ಕಾಣ್ತಾ ಇರ್ಬೋದು. ಇಲ್ಲಿ ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ಡಿಸ್ಪ್ಲೇ ನೇಮ್ ಆಗಿರ್ಬೋದು, ನೀವು ಯಾವ ಹೆಸರು ಮೇಲೆ ನೀವು ಒಂದು Dailyhunt ಅಕೌಂಟನ್ನು ಕ್ರಿಯೇಟ್ ಮಾಡ್ತೀರೋ ಸೊ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತದೆ. ಸೊ ನಾನು ಫಾರ್ ಎಕ್ಸಾಂಪಲ್ ಆಗಿ ನನ್ನ ಚಾನಲ್ ಹೆಸರನ್ನು ನಿಮಗೆ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ಅಕೌಂಟ್ ಅನ್ನೋದು ಅದಾಗಿರ್ಬೋದು. ಮತ್ತು ಹ್ಯಾಂಡಲ್ ನೇಮ್ ಆಗಿರ್ಬೋದು. ಹ್ಯಾಂಡಲ್ ನೇಮ್ ಅಂದರೆ ನಿಮ್ಗೆ ಯಾವ ಥರ ಬೇಕು. ಹ್ಯಾಂಡಲ್ ನೇಮ್ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ ಕನ್ನಡ ಅಂತ ಹೊಡೆದ್ಬಿಟ್ಟು ಅಷ್ಟೇ ಯೂಸರ್ ನೇಮ್ ಥರನೇ 1 2 3 4 ಆ ಥರ ಒಂದು ನಂಬರ್ಗಳನ್ನು ಹಾಕ್ಬೋದು. ನೆಕ್ಸ್ಟ್ ಏನು ಮಾಡೋಕ್ಕೆ ಇವರು ಬಯೋ ಅಂತಿದೆ, ಇವರು ಎಂಟರ್ದಿಂದ ನಿಮ್ಮ ಅಬೌಟ್ ಅನ್ನೋದು ಬರಬೇಕು. ಇದ್ರ ಬಗ್ಗೆ ಏನು ನಿಮಗೆ ಚಾನಲ್ ಬಗ್ಗೆ ಆಗಿರ್ಬೋದು, ನಿಮ್ಮ ಸ್ವಲ್ಪ ಏನೆಲ್ಲ ಆಗಿರ್ಬೋದು. ನೀವು ಅಲ್ಲಿ ಮೊಬೈಲ್ ನಂಬರು ಮತ್ತು ನಿಮ್ಮ ಒಂದು Gmail ಅಕೌಂಟ್ ಕೊಟ್ಟಿರ್ತಾರೆ, ವೆರಿಫೈ ಆಗಿರ್ತಾರೆ. ಸೊ ಅದು ಆಲ್ರೆಡಿ ಇಲ್ಲಿ ಮೊಬೈಲ್ ನಂಬರ್ Gmail ಅಕೌಂಟ್ ಬರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಜೆಂಡರು ಲೊಕೇಶನ್ ಆಗಿಬಿಟ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಇಲ್ಲಿ ಅದೆಲ್ಲ ಲ್ಯಾಂಗ್ವೇಜು ಮತ್ತು ಸೆಲೆಕ್ಟ್ ನೀವು ಯಾವುದಾದ್ರು ಸೋಷಲ್ ಲಿಂಕ್ ಅಂದರೆ ನಿಮ್ಗೆ ಯಾವುದಾದ್ರೂ
ಯಾವುದಾದ್ರೂ ನಿಮಗೆ ಸೋಷಲ್ ಲಿಂಕ್ಗಳು ಅಂದರೆ ನಿಮ್ಗೆ ಯೂಟ್ಯೂಬ್ ಆಗಿರ್ಬೋದು ಮತ್ತು ನಿಮ್ಮ ಯಾವುದಾದ್ರು ಇನ್ಸ್ಟಾಗ್ರಾಮ್ ಯಾವ್ದು ಬೇಕಾದರೂ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ಸೊ ನಾನು ಎಲ್ಲ ಒಂದು ಅಪ್ರೂವ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ, ನಾನು ಸಬ್ಮಿಟ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಾನು ಎಲ್ಲವನ್ನು ಅಪ್ಲೋಡ್ ಮಾಡಿದ್ದೀನಿ, ಎಲ್ಲವನ್ನು ಲಿಂಕ್ ಆಗಿದ್ದೀನಿ, ಎಲ್ಲವನ್ನು ವೆರಿಫೈ ಮಾಡಿದ್ದೀನಿ. ಸೊ ಈ ಲ್ಯಾಂಗ್ವೇಜ್ ಆಗಿರ್ಬೋದು ನಿಮಗೆ ಎರಡು ಯಾವ ಲ್ಯಾಂಗ್ವೇಜ್ ಮೇಲೆ ಹಾಕ್ತಿರ್ತಾರೋ ಸೊ ಆ ಲ್ಯಾಂಗ್ವೇಜ್ ಅನ್ನೋದು ನೀವು ಇಲ್ಲಿ ಚೂಸ್ ಮಾಡ್ಕೊಂಡು ಹಾಕಬೇಕಾಗುತ್ತದೆ. ಸೊ ಎಲ್ಲವನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೊಂದು ಬರುತ್ತೆ ಲಾಗಿನ್ನು ಮತ್ತು ಮೊಬೈಲ್ ನಂಬರು ಮತ್ತು ಪ್ರೊಫೈಲ್ ಸಕ್ಸಸ್ ಸಬ್ಮಿಟ್ ಎಲ್ಲವನ್ನು ಆಗಿದೆ. ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ನಮಗಿಲ್ಲಿ ವರ್ಕ್ ಅಪ್ರೂವಲ್ ವೈಟಿಂಗ್ ಅಂತಿದ್ದಾರೆ. ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟಿಂಗ್ ಅಂತ ಇಲ್ಲಿ ಗೆಟ್ ಬ್ಯಾಕ್ ಯುವರ್ ಶಾರ್ಟ್ಲಿ ಅಂದರೆ ನಿಮಗೆ ಒಂದು ಮೇಲ್ ಅನ್ನೋದು ಮಾಡ್ತಾರೆ. ಯಾವ ಅಕೌಂಟ್ ಮೇಲೆ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ತೀರೋ ಸೊ ಆ ಅಕೌಂಟ್ ಮೇಲೆ ನಿಮಗೊಂದು ಮೇಲ್ ಅನ್ನೋದು ಮಾಡ್ತಾರೆ. ಮೇಲ್ ಮಾಡಿದ್ಮೇಲೆ ನಿಮ್ಗೆ ಏನಾಗುತ್ತೆ, ನೀವು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಆ ಮೇಲ್ ಅನ್ನೋದು ನನಗೆ ಬಂದಿದೆಯಲ್ಲ, ಇನ್ನೊಂದು ಅಕೌಂಟ್ ಮೇಲೆ ನನಗೆ ಮೇಲ್ ಬಂದಿದೆ. ಸೊ ಅಕೌಂಟ್ ಮೇಲೆ ನಾನು ವೆರಿಫೈ ಆಗಿದ್ದೀನಿ. ಆ ಅಕೌಂಟ್ ಲಿಂಕ್ ಸಹಿತ ನಾನು ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಫಾಲೋ ಮಾಡ್ಬೋದು ನೀವು. ಸೊ ಅಕೌಂಟಿಗೆ ಬಂದಿದೆ. ಸೊ ಇದಕ್ಕೂ ಬಂದ ಮೇಲೆ ನಾನು ನಿಮಗೆ ಮಾಡ್ತೀನಿ ಮೆಸೇಜ್. ವಿತಿನ್ ಒಂದು ತಾಸು ಆಗಿರ್ಬೋದು, 2 ತಾಸು ಆಗಿರ್ಬೋದು, ಅದರೊಳಗಡೆ ಬರ್ಬೋದು, ಇಲ್ಲ 10 ನಿಮಿಷದೊಳಗಡೆ ಬರ್ಬೋದು, ಇಲ್ಲಾಂದರೆ ಒಂದಿನ ಟೈಮ್ ತೊಗೊಳ್ಬೋದು. ಸೊ ಹೇಳಕ್ಕೆ ಬರಲ್ಲ, ಆನ್ಲೈನ್ ಪ್ರೊಸೆಸಿಂಗ್ ಅಲ್ಲ, ಯಾವ ಟೈಮ್ದಲ್ಲಿ ಹೆಂಗೆ ಬರುತ್ತೆ ಮೆಸೇಜ್ ಅಂತ ಹೇಳೋಕ್ಕಲ್ಲ. ನನಗಂತ ಮಾಡಿಬಿಟ್ಟು 10 ನಿಮಿಷ 20 ನಿಮಿಷದೊಳಗಡೆ ನನಗೆ ಒಂದು ಮೆಸೇಜ್ ಅನ್ನೋದು ಬಂತು. ಸೊ ಆವಾಗ ನಾನು ಅಕೌಂಟ್ ಅನ್ನೋದು ವೆರಿಫೈ ಮಾಡ್ಕೊಂಡಿದ್ದೀನಿ. ಸೊ ಅಕೌಂಟಿಗೆ ಮೇಲ್ ಬಂದಮೇಲೆ ಖಂಡಿತವಾಗಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಂದು ಇನ್ನೊಂದು ಅಕೌಂಟ್ ಇದೆಯಲ್ಲ ಫ್ರೆಂಡ್ಸ್, ಅದು ನಂದು ಟೆಕ್ಕಿನ್ ಮಗ ಅಂತಿದೆ. ಸೊ ಆ ಅಕೌಂಟ್ ಅನ್ನೋದು ನಂದಿಲ್ಲಿ ನಾನು ವೆರಿಫೈ ಮಾಡ್ಕೊಂಡಿದ್ದೀನಿ. ನನ್ನ ಅಕೌಂಟಿಗೆ ಅಪ್ರೂವ್ ಅಂತ ಮೆಸೇಜ್ ಬಂದಿದೆ. ಆ ಮೇಲ್ ಸಹಿತ ನಿಮಗೆ ನಾನು ತೋರಿಸ್ತೀನಿ ಒಂದ್ಸಲ ನಿಮಗೆ. ನೋಡಿ ಫ್ರೆಂಡ್ಸ್, ಆ ಮೇಲ್ ಅನ್ನೋದು ಇಲ್ಲಿ ಬಂದಿದೆ, ನಿಮಗೆ ತೋರಿಸ್ತೀನಿ. ಆ Dailyhunt ಯುವರ್ ಅಕೌಂಟ್ ಈಸ್ ಅಪ್ರೂವ್ಡ್ ಅಂದರೆ ಯುವರ್ ರಿಜಿಸ್ಟ್ರೇಷನ್ ಬ್ಯಾನ್ ಅಕ್ಸೆಪ್ಟೆಡ್, ಪ್ಲೀಸ್ ಕ್ರಿಯೇಟ್ ಯುವರ್ ಪ್ರೊಫೈಲ್ ಕ್ಲಿಕ್ಕಿಂಗ್ ಇನ್ ದಿಸ್ ಲಿಂಕ್. ನನ್ನ ಒಂದು ಅಕೌಂಟ್ ಅನ್ನೋದು ವೆರಿಫೈ ಅದಕ್ಕೋಸ್ಕರ ಈ ಥರ ಒಂದು ಬರ್ತಾ ಇದೆ. ನನ್ನ ಅಕೌಂಟ್ ಅಪ್ರೂವ್ ಆಗಿದೆ. ಸೊ ನಿಮಗೆ ಕಾಣ್ತಾ ಇರ್ಬೋದು ಟೆಕ್ಕಿನ್ ಮಗ ಅಂತ. ನಾನು Dailyhuntಲ್ಲಿ ಹೋಗಿ ನಿಮಗೆ ಸರ್ಚ್ ಮಾಡಿನೂ ಸಹಿತ ನಿಮಗೆ Dailyhunt ಅಪ್ಲಿಕೇಶನ್ ಓಪನ್ ಮಾಡಿ. Dailyhunt ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್. ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ, ಏನಂತ ಟೆಕ್ ಮಗ ಅಂತ ಸರ್ಚ್ ಮಾಡಿ. ಟೆಕ್ ಮಗ ಅಂತ ಸರ್ಚ್ ಮಾಡಿದ ಮೇಲೆ ನಂದು ಇಲ್ಲೊಂದು ಚಾನಲ್ ಬರ್ತಾಯಿಲ್ಲ. ಇದೇ ಒಂದು ನನ್ನ ಚಾನಲ್, 16 ಜನ ಫಾಲೋವರ್ಸ್ ಇದ್ದಾರೆ. ಸೊ ನನ್ನ ಅಕೌಂಟ್ ವೆರಿಫೈ ಆಗಿದ್ದಕ್ಕೋಸ್ಕರ ಈ ಥರ ಒಂದು ರೈಟ್ ಮಾರ್ಕ್ ಬರ್ತಾಯಿದೆ. ನೋಡಿ ಫ್ರೆಂಡ್ಸ್, ನಿಮಗೆ ಕಾಣ್ತಾ ಇರ್ಬೋದು. ಸೊ ನನ್ನ ಅಕೌಂಟ್ ಅನ್ನೋದು ವೆರಿಫೈ ಆಗಿದೆ. ತುಂಬ ಒಂದು ಆರ್ಟಿಕಲ್ಗಳನ್ನು ನಾನು ಸಹಿತ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರು ಸಹಿತ ನನ್ನ ಆರ್ಟಿಕಲಲ್ಲಿ ಕಾಣ್ತಾ ಇರ್ಬೋದು ಟೆಕ್ ಮಗ ಅಂತ ನಂದು ಒಂದು ಚಾನಲ್ ಇದೆ, ನನ್ನ ಚಾನಲು. ಸೊ ಈ ಚಾನಲಲ್ಲಿ ನಾನು ಎಲ್ಲವನ್ನು ಆರ್ಟಿಕಲ್ ನಿನ್ನೆ ತಾನು ಹಾಕಿದ್ದೀನಿ. ನಿನ್ನೆದಲ್ಲೇ ನನಗೆ ಒಂದು ದಿನದಲ್ಲೇ ನನಗೆ ನೋಡಿ ಫ್ರೆಂಡ್ಸ್ 80 ವ್ಯೂಸ್ ಬಂದಿದೆ. ಈ ವ್ಯೂಸ್ ನನಗೆ ಅಲ್ಲಿ 16 ಫಾಲೋವರ್ಸ್ ಇದ್ದಾರೆ. ಸೊ ಇಲ್ಲಿ ನಿಮಗೆ 11 ಕಾಣಿಸ್ತಾ ಇರ್ಬೋದು. ನಿನ್ನೆ ನನಗೆ 11 ಜನ ಫಾಲೋವರ್ಸ್ ಬಂದಿದ್ದಾರೆ, ಬಟ್ ಈಗ 16 ಜನ, ಈಗ ಮತ್ತೆ 5 ಜನ ಫಾಲೋವರ್ಸ್ ಈಗ ಜಸ್ಟ್ ಬಂದಿದ್ದಾರೆ. ಸೊ ಇದನ್ನು ನಾಳೆ ಕನ್ವರ್ಟ್ ಆಗುತ್ತೆ ನನ್ನ ಅಕೌಂಟಿಗೆ, ಇಲ್ಲಿ ನನಗೆ ಅಕೌಂಟಿಗೆ ಇಲ್ಲಿ ನಾಳೆ ಕನೆಕ್ಟ್ ಆಗ್ತದೆ. ಓಕೆ ಫ್ರೆಂಡ್ಸ್, ನಿಮ್ಗೆ ಕಾಣ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್ ನೀವು Dailyhuntಲ್ಲಿ ಹಾಕೊಂಡು. ಆಮೇಲೆ ಫ್ರೆಂಡ್ಸ್, ಮುಂದಿನ ವಿಡಿಯೋಗಳಲ್ಲಿ ಇದ್ರ ಒಂದು ಪೇಮೆಂಟ್ ಪ್ರೂಫ್ ಆಗಿರ್ಬೋದು, ಇದ್ರದ್ದು ಒಂದು ಪೇಮೆಂಟ್ ಬಂದಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ನಮ್ಮ ಪೇಮೆಂಟ್ ಒಂದು ಫಾರಮ್ ಕಳಿಸ್ತಾರೆ. ಸೊ ಆ ಫಾರಮ್ ಹೇಗೆ ಫಿಲ್ಅಪ್ ಮಾಡಿ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನೊಂದು ವಿಡಿಯೋನ ನಾನು ಮುಗಿಸೋದೀನಿ ಇಲ್ಲಿಗೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ. ಸೊ ನೀವು ಸಹಿತ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಇವತ್ತಿನೊಂದು ವಿಡಿಯೋ ನಾನು ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ.